ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈ ವಿಡಿಯೋ ವೃಷಭ ರಾಶಿಯವರಿಗೆ. ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಹೇಗಿರುತ್ತೆ ಅನ್ನೋ ಕುತೂಹಲ ನಿಮಗೂ ಇದೆ, ನನಗೂ ಇದೆ. ನೋಡೋಣ ಬನ್ನಿ. ಈ ವರ್ಷ ಹೇಗಿರುತ್ತೆ ಅನ್ನೋ ಕುತೂಹಲ ನಿಮಗಿದೆ ಅಲ್ವಾ? ಬನ್ನಿ ನೋಡೋಣ ಹೇಗಿದೆ ನಿಮ್ಮ ಈ ವರ್ಷ. ಮೊದಲನೇದಾಗಿ ನಾನು ಇಲ್ಲಿ ಆಸ್ಟ್ರಾಲಜಿ ಅಂದರೆ ಪಂಚಾಂಗವನ್ನು ತೆಗೆದುಕೊಂಡು ಅದರ ಮೂಲಕವಾಗಿ ಏನು ಬರ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ನನ್ನ ಟ್ಯಾರೋ ಇರುತ್ತೆ, ಅದರ ಜೊತೆಗೆ ಸೊಲ್ಯೂಷನ್ ಅಂತ ಬಂದಾಗ ಒಂದಿಷ್ಟು ಸಾಮಾನ್ಯವಾಗಿ ಕೊಡುವಂಥ ಸೊಲ್ಯೂಷನ್ ಇದೆ. ಅದ್ರ ಜೊತೆಗೆ ನನ್ನ ಒಂದು ರೇಖಿ ಸೊಲ್ಯೂಷನ್ಸ್ ಕೂಡ ಇದರಲ್ಲಿ ನಾನು ಕೊಟ್ಟಿದ್ದೀನಿ. ಯಾವುದು ನಿಮಗೆ ಸೂಕ್ತ ಅನಿಸುತ್ತೋ ಅದನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ವೃಷಭ ರಾಶಿಯವರು ಕೃತಿಕಾ ನಕ್ಷತ್ರದ 2, 3, 4 ಪಾದದವರಾಗಿರ್ತಾರೆ. ಜೊತೆಗೆ ರೋಹಿಣಿ ನಕ್ಷತ್ರದ ಎಲ್ಲ 4 ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ ಮೊದಲನೇ ಮತ್ತು 2ನೇ ಪಾದ ಮೃಗ ಹಾಗೂ ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದವರಾಗಿರ್ತಾರೆ. ಇಲ್ಲಿ ಸೌಂದರ್ಯ ಮತ್ತು ಐಷಾರಾಮದ ಕಾರಕನಾದವನು ಶುಕ್ರ ಇವರ ರಾಶಿಯಾಧಿಪತಿ. ಅಂದರೆ ನಿಮ್ಮ ರಾಶಿಯಾಧಿಪತಿ ಯಾರು? ಶುಕ್ರ. ಹಾಗಾಗಿ ನಿಮಗೆ ಸೌಂದರ್ಯ ಮತ್ತು ಐಷಾರಾಮಿಯ ಜೀವನ, ಅದರಲ್ಲಿ ಆಸಕ್ತಿಯೂ ಸಹ ಹೆಚ್ಚು. ನಿಮಗದು ಒಲಿದು ಬಂದುಬಿಟ್ಟು ನಕ್ಷತ್ರದ ವೃಷಭ ರಾಶಿಯ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರಿಗೆ ಈಗ ಸೂರ್ಯದಶೆ ನಡೀತಾ ಇದೆ. ಸೂರ್ಯನ ನಕ್ಷತ್ರವಾದ ಕೃತಿಕಾದಲ್ಲಿ ಜನಿಸಿದವರು ಈ ವರ್ಷ ಸಮಾಜದಲ್ಲಿ ಅದ್ಭುತವಾದ ಗೌರವ, ಕೀರ್ತಿ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೇಗಿರುತ್ತೆ ಕೃತಿಕಾ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರದ್ದು ಅಂತ ನೋಡೋದಾದರೆ, ಇವ್ರದ್ದು ಸೂರ್ಯದಶೆ ನಡೀತಾ ಇದೆ. ಹಾಗಾಗಿ ಏನಾಗುತ್ತೆ, ಈ ವರ್ಷ ಇವರಿಗೆ ಅದ್ಭುತವಾದ ಒಂದು ಕೀರ್ತಿ ಆಗಿರ್ಬೋದು, ನಾಯಕತ್ವ ಆಗಿರ್ಬೋದು ಅಥವಾ ಗೌರವಗಳಾಗಿರ್ಬೋದು, ಅದರ ಒಂದು ಮಹಾಪೂರ್ವ ಇವರಿಗೆ ಹರಿದು ಬರುತ್ತದೆ. ಮುಂದುವರೆದು ರೋಹಿಣಿ ನಕ್ಷತ್ರದವರು, ಇವರಿಗೆ ಚಂದ್ರದಶೆ ನಡೀತಾ ಇದೆ. ಚಂದ್ರನ ನಕ್ಷತ್ರವಾದ ರೋಹಿಣಿಯಲ್ಲಿ ಜನಿಸಿದವರಿಗೆ ಬಹಳ ಭಾವನಾತ್ಮಕ ಮತ್ತು ಕಲಾತ್ಮಕ ವ್ಯಕ್ತಿತ್ವ ಅವರದ್ದು. ಈ ವರ್ಷ ಅವರಿಗೆ ಏನಾಗುತ್ತೆ, ಸೃಜನಶೀಲತೆಗೆ ದೊಡ್ಡ ಮನ್ನಣೆ ಸಿಗುತ್ತೆ ಮತ್ತು ಮಾನಸಿಕ ನೆಮ್ಮದಿಯೂ ಸಿಗಲಿದೆ ಅವರಿಗೆ. ಆ ಒಂದು ಸೃಜನಶೀಲತೆಯ ಜೊತೆಗೆ ಒಂದು ಮಾನಸಿಕ ನೆಮ್ಮದಿ ನೀವು ಈ ವರ್ಷ ಕಾಣ್ತೀರಾ. ಮೃಗಶಿರ ನಕ್ಷತ್ರದ ವೃಷಭ ರಾಶಿಯವರಿಗೆ ಕುಜದಶೆ ನಡೀತಾ ಇದೆ. ಸೊ ಕುಜನ ಒಂದು ಪ್ರಭಾವದಿಂದ ಈ ವರ್ಷ ಆಸ್ತಿ ಮತ್ತು ಭೂಮಿಯ ವಿಚಾರದಲ್ಲಿ ಅನಿರೀಕ್ಷಿತ ಲಾಭಗಳನ್ನ ನೀವು ಕಂಡುಕೊಳ್ಳುತ್ತೀರಾ. ಮತ್ತು ನಿಮ್ಮ ಒಂದು ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತೆ. ಅಂದರೆ ನಿಮ್ಮ ಒಂದು ಎನರ್ಜಿ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಜೋಶ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿ ವೃಷಭ ರಾಶಿಯವರಿಗೆ ಸುವರ್ಣಕಾಲ ಅಂತ ಹೇಳಬಹುದು. ಭವ್ಯವಾದ ವರ್ಷ ಎಂದರೆ ಖಂಡಿತ ತಪ್ಪಾಗಲಾರದು. ಏಕೆಂದರೆ ನ್ಯಾಯಾಧೀಶನಾದ ಶನೀಶ್ವರನು ನಿಮಗೆ 11ರ ಮನೆಯಲ್ಲಿ ಇದ್ದಾನೆ, ಆಯಿತಾ? ಹಾಗಾಗಿ ಅವನು ನ್ಯಾಯಾಧೀಶನ ಸ್ಥಾನದಲ್ಲಿ ಶನಿ ಕೂತಾಗ ನಿಮಗೆ ಲಾಭ ತಂದೇ ತರುತ್ತೆ. ಮತ್ತು ಇದು ರಾಜಯೋಗದ ಫಲಗಳನ್ನೂ ಸಹ ನಿಮಗೆ ಕೊಡುತ್ತೆ. ನೀವು ಎಲ್ಲಿ ಹುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಸಮಯವಿದು. ಶನಿಯ ಜೊತೆಗೆ ದೇವರು ಬೃಹಸ್ಪತಿ, ಅಂದರೆ ಶನಿ ಜೊತೆಗೆ ನಿಮಗೆ ಗುರುವಿನ ಒಂದು ಸಾನ್ನಿಧ್ಯ ಸಹ ಸಿಗ್ತಾ ಇದೆ. ಬಹಳ ಶುಭ ದೃಷ್ಟಿಯನ್ನು ಗುರುವು ನಿಮ್ಮ ಮೇಲೆ ಬೀರ್ತಾ ಇದ್ದಾನೆ. ಹಾಗಾಗಿ ಒಳ್ಳೆಯದು ನಿಮಗೆ ಖಂಡಿತ ಆಗತ್ತೆ. ರಾಹು ಮತ್ತು ಕೇತುಗಳು ಸಹ ಅನುಕೂಲಕರ. ರಾಹು ಮತ್ತು ಕೇತು ನಿಮಗೆ ಅನುಕೂಲ ಸ್ಥಾನಗಳಲ್ಲಿ ಇವೆ. ಹಾಗಾಗಿ ಅದೂ ಸಹ ನಿಮಗೆ ಕಳೆದ ವರ್ಷ ನೀವು ಪಟ್ಟಂಥ ಕಷ್ಟಗಳಿಗೆ ಈ ವರ್ಷ ಬಡ್ಡಿ ಸಮೇತ ಶುಭ ಫಲಗಳನ್ನ ಕೊಡುತ್ತೆ ಅಂತ ಹೇಳಬಹುದು. ಇನ್ನು ವೃತ್ತಿ, ವ್ಯಾಪಾರ, ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ನೀವು ಊಹಿಸಿದಷ್ಟು ಯಶಸ್ಸು ಕಾಣುವಿರಿ. ಅಂದರೆ ನೀವು ನೋಡೋದಾದರೆ ನೀವು ಅಂದುಕೊಂಡೇ ಇರೋಲ್ಲ ಅಷ್ಟರ ಮಟ್ಟಿನ ಯಶಸ್ಸು ನೀವು ಈ ಬಾರಿ ಕಾಣ್ತೀರಾ. ಬಹಳ ದಿನದಿಂದ ಕಾಯ್ತಾ ಇರುವಂತಹ ಒಂದಿಷ್ಟು ಪ್ರಮೋಷನ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಆಗಿರ್ಬೋದು, ಅಥವಾ ನೀವು ಇಷ್ಟಪಟ್ಟಂತಹ
ಊರಿಗೆ ನೀವು ಟ್ರಾನ್ಸ್ಫರ್ ತಗೊಳ್ಳುವಂಥದ್ದಾಗಿರ್ಬೋದು, ಸರ್ಕಾರಿ ಕೆಲಸದಲ್ಲಿದ್ದವರು ಪ್ರಮುಖವಾಗಿ ಈ ವರ್ಷ ಖಂಡಿತ ಅದು ನಿಮಗೆ ಸಿಗಲಿದೆ. ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೀವು ಒಂದು ಕಡೆ ಆಫರ್ ಲೆಟರ್ ವೇಟ್ ಮಾಡ್ತಾ ಇದ್ರೆ ಅಂಥವರಿಗೆಲ್ಲ ಒಳ್ಳೊಳ್ಳೆ ಕಂಪನಿಯಿಂದ ಆಫರ್ ಲೆಟರ್ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಮತ್ತೆ ನಿಮ್ಮ ಪ್ರಯತ್ನವೂ ಇರಬೇಕು. ನಾನೇನು ಪ್ರಯತ್ನನೇ ಮಾಡಿಲ್ಲ ಇಷ್ಟು ವರ್ಷ, ಇವಾಗ ನಂಗೆ ಆಗ್ತಿಲ್ಲ ಅಂತಂದರೆ ಅದಾಗಲ್ಲ. ನಿಮ್ಮ ಪ್ರಯತ್ನ ಇದ್ದಲ್ಲಿ ಈ ಫಲಗಳನ್ನ ನೀವು ಕಾಣ್ತೀರಾ. ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಬ್ಯೂಟಿ ಪಾರ್ಲರ್, ಫ್ಯಾಷನ್, ಹೋಟೆಲ್ ಉದ್ಯಮ, ರಿಯಲ್ ಎಸ್ಟೇಟ್ ಮತ್ತು ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಇದು ಭರ್ಜರಿ ಲಾಭದ ವರ್ಷವಾಗುತ್ತೆ. ಆರ್ಥಿಕವಾಗಿ ನೀವು ಬಹಳ ಸದೃಢರಾಗ್ತೀರಿ. ಬಹಳ ವರ್ಷಗಳಿಂದ ಕಾಯುತ್ತಿದ್ದಂತಹ ಸಾಲದ ಬಾಧೆಯಿಂದ ನೀವು ವಿಮುಕ್ತರಾಗ್ತೀರಾ ಅಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ವಿಶೇಷವಾಗಿ ಈ ವರ್ಷ ನೀವು ಹೊಸ ಮನೆ, ಜಮೀನು ಅಥವಾ ನೀವು ನಿಮ್ಮ ಕನಸಿನ ವಾಹನವನ್ನು ಕೊಂಡುಕೊಳ್ಳುವ ಎಲ್ಲ ಯೋಗವು ಕಂಡು ಬರ್ತಾ ಇದೆ. ಜೊತೆಗೆ ಯಾರಾದರೂ ಪಶುಗಳನ್ನು ಕೊಂಡ್ಕೊಳ್ಬೇಕು ಅಂತಿದ್ದವರು ಸಹ ಈ ವರ್ಷ ಅದನ್ನು ಕೊಂಡ್ಕೊಳ್ಳುವಂಥ ಸಾಧ್ಯತೆ ಬರ್ತಾ ಇದೆ. ಈ ವರ್ಷ ಆ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಹೂಡಿಕೆಗಳು ನಿಮಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡುವಂತಹ ಕಾಲ ಇದು. ಅಂದರೆ ಮುಂಚೆನೇ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ನಿಮಗೆ ಇವಾಗ ಅದು ರಿಟರ್ನ್ಸ್ ಬರುತ್ತೆ. ಕುಟುಂಬ, ಪ್ರೇಮ ಮತ್ತು ಸಂಬಂಧಗಳು ಹೇಗಿವೆ ಅಂತ ನೋಡೋಣವಾ? ಅತ್ಯಂತ ಮಧುರವಾಗಿರಲಿದೆ. ಒಂದು, ಬಹಳ ವರ್ಷಗಳಿಂದ ಸಂತಾನದ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಈ ವರ್ಷ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಹೆಚ್ಚು. ವಿವಾಹ ವಯಸ್ಸಿಗೆ ಬಂದಿರುವಂತಹ ಯುವಕ ಯುವತಿಯರಿಗೆ ಯೋಗ್ಯವಾದ ಸಂಸ್ಕಾರವಂತ ಸಂಬಂಧ ಕೂಡಿ ಬರಲಿದೆ. ಕಂಕಣ ಭಾಗ್ಯ ಒಲಿಯಲಿದೆ. ಪ್ರೀತಿ ಪಾತ್ರರ ಜೊತೆಗಿನ ಭಿನ್ನಾಭಿಪ್ರಾಯಗಳು ಮರೆಯಾಗುತ್ತವೆ. ಪ್ರೇಮ ವಿವಾಹಕ್ಕೆ ಕುಟುಂಬದ ಹಿರಿಯರ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಇಷ್ಟು ದಿನ ಬೇಡ ಅಂತಿದ್ರೆ ಈಗ ಮಾಡ್ಕೊಳ್ಳಿ ಅಂತ ಹೇಳುವಂಥ ಸಾಧ್ಯತೆ ಹೆಚ್ಚು. ಮನೆಯಲ್ಲಿ ಸದಾ ಹಬ್ಬದ ವಾತಾವರಣವಿರುತ್ತದೆ. ನೆಮ್ಮದಿ ಮತ್ತು ಪರಸ್ಪರ ಹೊಂದಾಣಿಕೆ ಎದ್ದು ಕಾಣಿಸ್ತಾ ಇದೆ. ನೆಮ್ಮದಿ ಮತ್ತು ಪರಸ್ಪರ ಹೊಂದಾಣಿಕೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದರೆ ಈ ಯಶಸ್ಸಿನ ಅಹಂಕಾರದಿಂದ ನಿಮ್ಮ ಆಪ್ತರನ್ನು ಕಡೆಗಣಿಸಬೇಡಿ. ಕೆಲವೊಮ್ಮೆ ಆಗುತ್ತಲ್ಲ ಸ್ನೇಹಿತರೆ, ನಮಗಿದು ಸಿಕ್ಕಬೇಕಾದದ್ದೆಲ್ಲ ಸಿಕ್ಕಾಗ ನಮಗೆ ತೀರ ಬೇಕಾದವ್ರನ್ನೇ ನಾವು ಕಡೆಗಣಿಸ್ಬಿಡ್ತೀವಿ. ಆ ಕೆಲಸವನ್ನು ಮಾತ್ರ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನು ಮುಂದುವರೆದು ನನ್ನ ಟ್ಯಾರೋ ಕಾರ್ಡ್ಗಳ ಪ್ರಕಾರ ಏನು ಬಂದಿದೆ ಅಂತ ನೋಡೋದಾದರೆ, ದಿ ಎಂಪ್ರೆಸ್ ಮತ್ತು 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಎಂಪ್ರೆಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ವೆರಿ ಗುಡ್ ಕಾರ್ಡ್. ಸೊ ಇದು ನೋಡುವುದಾದರೆ ಶುಕ್ರನ ಮತ್ತು ಪ್ರಕೃತಿಯ ಸಂಕೇತ ಅದು ತುಂಬ ಎವಿಡೆಂಟಾಗಿ ಕಾಣಿಸ್ತಿದೆ ನಮಗೆ. ಜೀವನದಲ್ಲಿ ಬರಲಿರುವಂತಹ ಆ ಒಂದು ಖುಷಿಯ ವಾತಾವರಣಕ್ಕೆ ತುಂಬ ಸಿದ್ಧರಾಗಿದ್ದೀರಾ ಮತ್ತು ಐಷಾರಾಮಿ, ಸೌಂದರ್ಯ ಮತ್ತು ಒಂದಿಷ್ಟು ಸಂತಾನದ ಭಾಗ್ಯ ಇವೆಲ್ಲವೂ ನಿಮಗೆ ಬಂದು ಬರಲಿದೆ. ರಾಣಿಯಂತೆ ಅಥವಾ ರಾಜನಂತೆ ಮೆರೆಯುವ ಸಮಯವಿದು. ಇನ್ನು ಸಂಪೂರ್ಣವಾಗಿ ಕೌಟುಂಬಿಕ ನೆಮ್ಮದಿ ಮತ್ತು ಆರ್ಥಿಕ ಭದ್ರತೆ ಇವೆರಡೂ ತುಂಬ ಎವಿಡೆಂಟಾಗಿ ಈ ಕಾರ್ಡ್ಸಲ್ಲಿ ತೋರಿಸುತ್ತೆ. ಬರೀ ನಿಮಗಷ್ಟೇ ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಯು ಕೂಡ ಸೆಕ್ಯೂರ್ಡ್ ಆಗಿದೆ, ತುಂಬ ನೆಮ್ಮದಿಯಾಗಿದೆ ಅನ್ನುವಂತಹ ಭಾವ ಬರುವಂತಹ ವರ್ಷ ಇದಾಗಿದೆ. ರೇಖಿ ಹೀಲಿಂಗ್ ವಿಚಾರಕ್ಕೆ ಬಂದರೆ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಯಾವುದೇ ದೊಡ್ಡ ಸಮಸ್ಯೆ ಕಾಣಿಸ್ತಾ ಇಲ್ಲ. ಶನಿಯು ಲಾಭದಾಯಕನಾಗಿದ್ದಾನೆ. ಹಾಗಾಗಿ ದೀರ್ಘಕಾಲದ ಹಳೆಯ ಕಾಯಿಲೆಗಳೆಲ್ಲವೂ ನಿಮಗೆ ಸಂಪೂರ್ಣವಾಗಿ ಹಂತವಾಗಿ ಗುಣ ಆಗ್ತಾ ಹೋಗುತ್ತೆ. ಮತ್ತು ಅಗೇನ್ ಯಾವುದಾದ್ರೂ ಕ್ರಾನಿಕ್ ಡಿಸಾರ್ಡರ್ಸ್ ಅಲ್ಲ, ಚಿಕ್ಕ ಪುಟ್ಟ ಇವಾಗ ತಲೆನೋವು ಬರೋದು ಆ ಥರದಷ್ಟೇ ನಾನು ಹೇಳ್ತಾ ಇರೋದು. ವಿಚಾರದಲ್ಲಿ ನೋಡೋದಾದರೆ ಥ್ರೋಟ್ ಚಕ್ರ ಮತ್ತು ಹಾರ್ಟ್ ಚಕ್ರ ಇವು ಎರಡನ್ನೂ ಆವಾಗವಾಗ ನೀವು ಕ್ಲೆನ್ಸ್ ಮಾಡ್ತಾನೇ ಇರಬೇಕಾಗುತ್ತೆ ಹೇಳ್ತೀನಿ. ಇನ್ನು ಪರಿಹಾರಗಳು, ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿರುವುದರಿಂದ ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ಅಥವಾ ಮನೆಯಲ್ಲಿಯೇ ಆರಾಧನೆ ಮಾಡ್ತೀನಿ ಅಂತಂದರೆ ಇನ್ನೂ ಒಳ್ಳೆಯದು. ಅಷ್ಟಲಕ್ಷ್ಮಿ ಸ್ತೋತ್ರ ಅಥವಾ ಶ್ರೀ ಸ್ತೋತ್ರ
ಇವು ಯಾವುದರ ಪಠನೆ ಆದರೂ ಪಠನೆಯನ್ನು ನೀವು ಬೇಕಾದರೆ ಮಾಡ್ಕೋಬಹುದು. ನಿಮಗೆ ಅಭ್ಯಾಸವಿದ್ದರೆ ಮಾಡಿ, ಹೊಸದಾಗಿ ಮಾಡಲೇಬೇಕಂತ ಇಲ್ಲ ಮನೆಯಲ್ಲಿ ಪುಟ್ಟದಾದ ಒಂದು ಲಕ್ಷ್ಮೀ ವಿಗ್ರಹ ಎಲ್ಲರ ಮನೆಯಲ್ಲೂ ಇರುತ್ತೆ. ಆ ಲಕ್ಷ್ಮೀ ವಿಗ್ರಹಕ್ಕೆ ಶುಕ್ರವಾರ ಒಂದಿಷ್ಟು ಪೂಜೆ, ಪುಷ್ಪಾರ್ಚನೆ ಅಥವಾ ಕುಂಕುಮಾರ್ಚನೆ ಇಂಥದ್ದು ಏನಾದರೂ ಒಂದು ಮಾಡಿದ್ರೆ ಸಾಕಷ್ಟು ಒಳ್ಳೆಯದಾಗತ್ತೆ. ಮತ್ತು ನೀವು ಗೋಮಾತೆಗೆ ನೀವು ಬೆಲ್ಲ ಮತ್ತು ಹಸಿರು ಮೇವನ್ನು ತಿನ್ನಿಸಿದ್ರೆ ತುಂಬ ಒಳ್ಳೆಯದು. ಗೋಸೇವೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾ ಅನ್ನ ಮತ್ತು ಧಾನ್ಯಗಳು ತುಂಬಿರುತ್ತವೆ. ಗೋಸೇವೆ ಮಾಡುವುದು ಶ್ರೇಷ್ಠವಾದಂಥದ್ದು. ಹಾಗಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ಗೋಸೇವೆಯನ್ನು ಮಾಡಿ. ಅದರಿಂದ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಸದಾ ನೆಲೆಸಿರ್ತಾಳೆ ಅಂತ ಹೇಳ್ತೀನಿ. ಶುಕ್ರವಾರದಂದು ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ, ತಾಂಬೂಲ ಹಾಗೂ ಬಿಳಿ ಬಣ್ಣದ ವಸ್ತ್ರವನ್ನು ಅಥವಾ ಸಿಹಿ ತಿಂಡಿಯನ್ನು ದಾನ ಮಾಡಿ. ಇದು ತುಂಬ ಒಳ್ಳೆಯದು. ಇದು ತುಂಬ ಸಿಂಪಲ್ ಆಗಿರುವಂತಹ ಪರಿಹಾರನೇ ಅಲ್ವಾ ಸ್ನೇಹಿತರೆ, ಅದನ್ನು ಹೇಳಿದ್ದೀನಿ. ಸೊ ಇದಿಷ್ಟು ವೃಷಭ ರಾಶಿಯವರಿಗೆ ಈ ವರ್ಷದ ಒಂದು ರಾಶಿ ಭವಿಷ್ಯವಾಗಿತ್ತು. ನಿಮಗೆ ಇನ್ನೂ ಡೀಟೇಲ್ ಆಗಿ ನಿಮ್ಮ ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ನನ್ನ ಹತ್ರ ಅದಕ್ಕೆ ನೀವು ಈ ಡಿಸ್ಪ್ಲೇನಲ್ಲಿ ಬರ್ತಾ ಇರುವಂತಹ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಆ ಟೈಮಿಗೆ ಬಂದು ಅಥವಾ ಕಾಲ್ ಮಾಡಿ ನೀವು ನಿಮ್ಮ ಭವಿಷ್ಯವನ್ನು ಟ್ಯಾರೋ, ಕವಡೆ, ಕ್ಲಾರ್ವಾಯನ್ಸ್ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳ್ಕೊಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.